Welcome to DCE Digital Learning. Welcome to Karnataka University, Dharwad. I am Saraswati Patil, GFGC, ಶಿಗ್ಗಾಂವ್. ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಬಿಸ್ನೆಸ್ ಎಕನಾಮಿಕ್ಸ್ನ ಸೆಕೆಂಡ್ ಸೆಮೆಸ್ಟರ್ನ ಒಂದು ಸೆಷನ್ 32ರ ಒಂದು ಅಧ್ಯಯನವಾಗಿದೆ. ಪ್ರಿವೆಂಟಿವ್ ಮೇಜರ್ಸ್ ಆ್ಯಂಡ್ ರಿಲೀಫ್ ಮೇಜರ್ಸ್. ಇಟ್ ಮೀನ್ಸ್ ಕಂಟ್ರೋಲ್ ಆಫ್ ಬಿಸ್ನೆಸ್ ಸೈಕಲ್ಸ್, ಆರ್ಥಿಕ ಆವರ್ತಗಳ ಒಂದು ನಿಯಂತ್ರಣ. ಪ್ರಿವೆಂಟಿವ್ ಮೇಜರ್ಸ್ ಆ್ಯಂಡ್ ರಿಲೀಫ್ ಮೇಜರ್ಸ್. ಇಂಟ್ರಡಕ್ಷನ್. ಬಿಸ್ನೆಸ್ ಸೈಕಲ್ಸ್ ಬೈ ಕ್ರಿಯೇಟಿಂಗ್ cyclical fluctuation in economic activity does a great deal of harm to the smooth and orderly progress of economies all over the world. Effort should be made to check the operation of a business. ಆರ್ಥಿಕ ಚಟುವಟಿಕೆಗಳಲ್ಲಿ ಆರ್ಥಿಕ ಆವರ್ತಗಳು ನಿರಂತರವಾಗಿ ಸಂಭವಿಸುತ್ತವೆ. ಪ್ರಿವೆಂಟಿವ್ ಮೇಜರ್ಸ್. ಫಸ್ಟ್ ಒನ್, that is the preventive measures. These includes safeguarding against swaying with the waves of expansion so that recession may be minimized. ಈ ಒಂದು ಪ್ರಿವೆಂಟಿವ್ ಮೇಜರ್ಸ್ನಲ್ಲಿ ವಿಸ್ತರಣೆಯ ಒಂದು ಹಂತವನ್ನು ಒಳಗೊಂಡಿರುತ್ತದೆ ಮತ್ತು ರಿಸೆಷನ್ ಒಂದು ಹಿನ್ನಡೆಯನ್ನು ಸಹ ಕಡಿಮೆಯಾಗಿಸುತ್ತದೆ. ಫಸ್ಟ್ ಒನ್, ಇನ್ವೆಸ್ಟ್ಮೆಂಟ್, ಹೂಡಿಕೆ. ಎರಡನೇದು ಇನ್ವೆಂಟರಿ, ಒಂದು ಸಂಶೋಧನೆಯನ್ನು ಒಳಗೊಂಡಿರುತ್ತದೆ. ಮೂರನೇದು ಪ್ರಾಡಕ್ಟ್ಸ್, ಉತ್ಪನ್ನಗಳನ್ನು ಒಳಗೊಂಡಿರುತ್ತದೆ. ಪ್ರಿಸೈಸ್ ರಿಲೇಷನ್ ಬಿಟ್ವೀನ್ ಸೈಕ್ಲಿಕಲ್ ಚೇಂಜಸ್ ಇನ್ ಜನರಲ್ ಬಿಸ್ನೆಸ್, ನೇಚರ್ ಆಫ್ ದ ಪ್ರೈಸ್ ಸೈಕಲ್, ಮೂವ್ಮೆಂಟ್ಸ್ ಇನ್ ರಿಲೇಷನ್ ಟು ದಿ ಜನರಲ್ ಟ್ರೇಡ್ ಸೈಕಲ್. Next one, that is the relief measures, or it is also called as the corrective measures. Business cycle cannot be avoided. Relief measures are to be undertaken to deal with the problems arising from recession and depression. ಹಿನ್ನಡೆ ಮತ್ತು ಆರ್ಥಿಕ ಮುಗ್ಗಟ್ಟಿನ ಒಂದು ಸಮಸ್ಯೆಗಳನ್ನು ಇಲ್ಲಿ ಬಗೆಹರಿಸಲಾಗುತ್ತದೆ. ಫಸ್ಟ್ ಒನ್, ದಟ್ ಈಸ್ ದಿ ಪ್ರೈಸಿಂಗ್, ಬೆಲೆ ನೀತಿ ಅಥವಾ ಬೆಲೆ, ಕಾಸ್ಟಿಂಗ್, ವೆಚ್ಚ. ಮೂರನೇದು ಉತ್ಪನ್ನ. ಹಿಯರ್ ಇನ್ ದ ಕರೆಕ್ಟಿವ್ ಆರ್ ರಿಲೀಫ್ ಮೇಜರ್ಸ್ ಹ್ಯಾವ್ ಇನ್ಕ್ಲೂಡ್ ದಿ 3 ಮೇಜರ್ಸ್ ಆಫ್ ಬಿಸ್ನೆಸ್ ಆರ್ ಟ್ರೇಡ್ controls such as the monetary policy, fiscal policy, automatic stabilizers or direct measures. ಹಣಕಾಸಿನ ನೀತಿ, ಕೋಶೀಯ ನೀತಿ ಅಥವಾ ಖಜಾನೆ ನೀತಿ, ನೇರ ನಿಯಂತ್ರಣದ ಕ್ರಮಗಳು ಅಥವಾ ಸ್ವಯಂ ನಿಯಂತ್ರಣದ ಕ್ರಮಗಳು. ಫಸ್ಟ್ ಒನ್, ದಟ್ ಈಸ್ ದಿ ಮಾನಿಟರಿ ಪಾಲಿಸಿ, ಹಣಕಾಸಿನ ನೀತಿ. Monetary policy as a method to control business fluctuation is operated by the Central Bank of our country. ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಆದಂತಹ RBI ಎಲ್ಲ ಹಣಕಾಸಿನ ನೀತಿಯನ್ನು ರೂಪಿಸುತ್ತದೆ ಮತ್ತು ಅದನ್ನು ನಿಯಂತ್ರಣ, ಆರ್ಥಿಕ ಆವರ್ತಗಳ ಇದರ ಮೂಲಕ ನಿಯಂತ್ರಣ ಮಾಡುತ್ತದೆ. Monetary policy mainly concerned with the money supply, bank credit, interest rate. ಹಣಕಾಸಿನ ನೀತಿಯು ಮುಖ್ಯವಾಗಿ ಹಣದ ಪೂರೈಕೆ, ಬ್ಯಾಂಕಿನ ಪತ್ತು ಮತ್ತು ಬಡ್ಡಿಯ ದರಗಳಿಗೆ ಸಂಬಂಧಿಸಿರುತ್ತದೆ. A central bank can adopt a number of methods to control the business cycle with the help of quantitative and qualitative credit control. ಕೇಂದ್ರ ಬ್ಯಾಂಕು ಆರ್ಥಿಕ ಆವರ್ತಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಪತ್ತಿನ ನಿಯಂತ್ರಣ ಕ್ರಮಗಳನ್ನು ಅನುಸರಿಸುತ್ತದೆ. ಡಿಯರ್ ಮನಿ ಪಾಲಿಸಿ. ಡ್ಯೂರಿಂಗ್ ಬೂಮ್ ಆರ್ ಪೀಕ್
it raises its bank rate policy, sell securities in the open market operation, and raises the cash reserve ratio and adopts a number of selective credit controls. ನಗದು ನಿಧಿಯ ಪ್ರಮಾಣ ಮತ್ತು ಆಯ್ದ ಪತ್ತಿನ ನಿಯಂತ್ರಣ ಕ್ರಮಗಳನ್ನು ಮತ್ತು ಮುಕ್ತ ಮಾರುಕಟ್ಟೆಯಲ್ಲಿ ಸಾಲ ಪತ್ರಗಳನ್ನು ಮಾರಾಟ ಮಾಡುತ್ತದೆ. ಇದೆಲ್ಲ ಉತ್ಕರ್ಷ ಅಥವಾ ಒಂದು ಹಂತದಲ್ಲಿ ಇದು ಕಂಡು ಬರುತ್ತದೆ. ಇದು ಅಗ್ಗದ ಒಂದು ದುಬಾರಿಯಾದಂಥ ಒಂದು ಹಣಕಾಸಿನ ನೀತಿ. ದುಬಾರಿ ಹಣಕಾಸಿನ ನೀತಿಯನ್ನು ಅನುಸರಿಸುವುದರಿಂದ ಅತಿ ಪ್ರಸರಣ ಉಂಟಾಗಿ ಬೆಲೆಗಳು ಏರುತ್ತಿದ್ದಾಗ ಕೇಂದ್ರ ಬ್ಯಾಂಕು ಈ ದುಬಾರಿಯಾದಂಥ ಹಣಕಾಸಿನ ನೀತಿಯನ್ನು ಅನುಸರಿಸುತ್ತದೆ. ಹೆಚ್ಚು ಬಡ್ಡಿ ದರಕ್ಕೆ ಸಾಲವನ್ನು ನೀಡುವುದಾಗಿದೆ. ಚೀಪ್ ಮನಿ ಪಾಲಿಸಿ, ಅಗ್ಗದ ಹಣಕಾಸಿನ ನೀತಿ, ಬೆಲೆಗಳಲ್ಲಿ ಮತ್ತು ಆರ್ಥಿಕ ವ್ಯವಸ್ಥೆಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತದೆ. ಡ್ಯೂರಿಂಗ್ ರಿಸೆಷನ್ ಆರ್ ಡಿಪ್ರೆಷನ್, reduce the bank rate policy and interest rate of a bank, and also buy securities in the open market. Reduce the cash reserve ratio. ಅಗ್ಗದ ಹಣಕಾಸಿನ ನೀತಿಯಲ್ಲಿ ಬೆಲೆಗಳಲ್ಲಿ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತದೆ. ಈ ಒಂದು ಹಿನ್ನಡೆ ಆಗಿರ್ಬೋದು, ಆರ್ಥಿಕ ಮುಗ್ಗಟ್ಟಿನ ಒಂದು ಅವಧಿಯಲ್ಲಿ ಬ್ಯಾಂಕಿನ ಬಡ್ಡಿ ದರದ ನೀತಿಯನ್ನು ಕಡಿಮೆ ಮಾಡುತ್ತದೆ. ಬ್ಯಾಂಕಿನ ದರದ ನೀತಿ ಬ್ಯಾಂಕಿನ ಬಡ್ಡಿ ದರಗಳನ್ನು ಮತ್ತು ಮುಕ್ತಪೇಟೆಯಲ್ಲಿ ಸಾಲ ಪತ್ರಗಳನ್ನು ಕೊಂಡುಕೊಳ್ಳುತ್ತದೆ ಮತ್ತು ನಗದು ನಿಧಿಯ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಅಟ್ ದ ಗೌರ್ಮೆಂಟ್ ಲೆವೆಲ್, ಮಾನಿಟರಿ ಮೇಜರ್ಸ್, rediscount rate expansion, increase the rediscount rate to curb money supply. Recession, reduce the rate to increase money supply. Reserve ratios, expansion, the ratios are increased so that banks are left with less cash to be extended as to be credit. In recession, the ratios are decreased so that banks can extend bank credit. And next one, that is the open market operations, ಮುಕ್ತಪೇಟೆಯ ವ್ಯವಹಾರಗಳು. Expansion, sell the securities and take away disposal income from people. Recession, buy securities to give more in the hands of a people. Next one, that is the selective credit control. Banks are advised to extend credit to certain areas while restricted to certain other areas. These are all policies including the monetary policy. Next one, that is the fiscal policy. ರಾಜ್ಯಾದಾಯ ನೀತಿ, ಖಜಾನೆ ನೀತಿ ಅಂತಲೂ ಕರೆಯುತ್ತಾರೆ. ಹಾಗಾದರೆ ಬೆಲೆಗಳನ್ನು ನಿಯಂತ್ರಿಸಲು, ಆರ್ಥಿಕ ಸ್ಥಿರತೆಯನ್ನು ಹೋಗಲಾಡಿಸಲು ಸರ್ಕಾರವು ಯೋಗ್ಯವಾದ ಖಜಾನೆ ನೀತಿಯನ್ನು ರೂಪಿಸಬೇಕಾಗುತ್ತದೆ. ಫಸ್ಟ್ ಒನ್ is the taxation, public spending and public borrowing. ತೆರಿಗೆ, ಸಾರ್ವಜನಿಕರಿಂದ ಸಾಲವನ್ನು ಎತ್ತುವುದು ಮತ್ತು ಸಾರ್ವಜನಿಕ ವೆಚ್ಚವನ್ನು ಮಾಡುವುದು, ಅಥವಾ ಸರ್ಕಾರಿ ವೆಚ್ಚ ಅಥವಾ ಸರ್ಕಾರಿ ಸಾಲ. ತೆರಿಗೆ, ಸರ್ಕಾರಿ ವೆಚ್ಚ, ಸರ್ಕಾರಿ ಸಾಲ ಇವು ಖಜಾನೆ ನೀತಿಯ 3 ಪ್ರಮುಖ ಅಸ್ತ್ರಗಳಾಗಿವೆ. The 3 main instruments of fiscal policy, taxation, public spending, public borrowing, can be used to offset effects of business cycle. ಈ ತೆರಿಗೆಗಳು, ಸರ್ಕಾರಿ ವೆಚ್ಚ, ಸರ್ಕಾರಿ ಸಾಲ ಇವು ಖಜಾನೆ ನೀತಿಯ 3 ಪ್ರಮುಖ ಅಸ್ತ್ರಗಳಾಗಿವೆ. ಆರ್ಥಿಕ ಆವರ್ತಗಳನ್ನು ನಿಯಂತ್ರಿಸಲು 3 ಪ್ರಮುಖ ಅಸ್ತ್ರಗಳಾಗಿವೆ. In case of inflation, the government reduces the public work programs, imposes heavy taxes on business profits, discourage private investment, reduce purchases power,
borrows money from the public, prepares a surplus budget to reduce public debt. ತನ್ನ ತೆರಿಗೆ ನೀತಿಯನ್ನು ಸಡಿಲಗೊಳಿಸಬೇಕಾಗ್ತೈತಿ. ಅದರ ಜೊತೆಗೆ ಕೆಲವು ತೆರಿಗೆಗಳನ್ನು ರದ್ದು ಮಾಡಿ ಉಳಿದ ತೆರಿಗೆಗಳನ್ನು ಕಡಿಮೆ ಮಾಡಬೇಕಾಗ್ತೈತಿ. ತೆರಿಗೆಗಳ ಭಾರ ಕಡಿಮೆಯಾಗುವುದರಿಂದ ಜನರ ಬಳಿ ಹೆಚ್ಚು ಹಣ ಉಳಿತೈತಿ. ಅದರಿಂದ ಅವರ ಕೊಳ್ಳುವ ಶಕ್ತಿ ಹೆಚ್ಚಾಗಿ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಆಗ ಬೆಲೆಗಳು ಏರಲು ಪ್ರಾರಂಭಿಸಿದಾಗ ಉತ್ಪಾದನೆಯನ್ನು ಹೆಚ್ಚಿಸಿ ಉದ್ದಿಮೆದಾರರು ಬಂಡವಾಳ ಹೂಡಲು ಪ್ರಾರಂಭಗೊಳ್ಳುತ್ತದೆ. All these physical measures greatly help in reducing the inflationary trend in the economy. ಇವೆಲ್ಲ ಕೋಶೀಯ ನೀತಿಗಳು ಆರ್ಥಿಕತೆಯಲ್ಲಿನ ಒಂದು ಆರ್ಥಿಕ ಆವರ್ತಗಳನ್ನು ಅಥವಾ ಹಣದುಬ್ಬರಗಳನ್ನು ಕಡಿಮೆ ಮಾಡಲು ಸಹಾಯಕವಾಗುತ್ತದೆ. Physical measures in public expenditure. Expansion. Government reduce the expenditure to curtail demand. Recession. Government increases expenditure on various activities like health, transport, communication, etc. to increase income of individuals. This in turn increase aggregate demand. And last one of the control of the business, automatic stabilizer, or it is also called as the direct controls, direct measures. Automatic stabilizer is an economic shock observer that helps smooth the cyclical business fluctuation of its own accord without requiring deliberate action on the part of the government. ಆರ್ಥಿಕ ಮುಗ್ಗಟ್ಟಿನ ಕಾಲದಲ್ಲಿ ಸರ್ಕಾರವು ಬೆಲೆ ಬೆಂಬಲ ನೀತಿಯನ್ನು, ಹಣದುಬ್ಬರ ಕಾಲದಲ್ಲಿ ಬೆಲೆ ನಿಯಂತ್ರಣ ನೀತಿಯನ್ನು ಅನುಸರಿಸಿ ಬೆಲೆಗಳನ್ನು ನೇರವಾಗಿ ನಿಯಂತ್ರಿಸಲು ಪ್ರಯತ್ನಿಸಬಹುದು. Some economists suggest that there should be complete recognition of the whole economic system to control of the business cycle fluctuations. ಕೆಲವು ಅರ್ಥಶಾಸ್ತ್ರಜ್ಞರ ಒಂದು ಸಲಹೆಯ ಪ್ರಕಾರ ಸಂಪೂರ್ಣ ಆರ್ಥಿಕತೆಯನ್ನು ಅಥವಾ ಈ ಆರ್ಥಿಕ ಆವರ್ತಗಳಲ್ಲಿನ ಏರಿಳಿತಗಳನ್ನು ಈ ಒಂದು ನೇರ ಕ್ರಮಗಳ ಮೂಲಕ ನಿಯಂತ್ರಣವನ್ನು ಮಾಡಬಹುದು. State ownership of certain key industries etc. help to reduce the ill effects of business cycles if the economy is going through a service crisis. So lastly, I conclude this session. Of the various measures, no single method is sufficient to control of the effects of business cycles. This is because monetary policy is easy to apply, but it becomes less effective with the physical measures and direct controls difficult to operate. In this context, a fair mix of the necessary steps can help to achieve the purpose. ಒಂದೇ ಒಂದು ವಿಧಾನದ ಮೂಲಕ ಆರ್ಥಿಕ ಆವರ್ತಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಣಕಾಸಿನ ನೀತಿಯು ಬಹಳಷ್ಟು ಸುಲಭ, ಆದರೆ ಈ ಕೋಶೀಯ ನೀತಿ ನೇರ ನಿಯಂತ್ರಣ ಕ್ರಮಗಳಿಂದ ಬಹಳಷ್ಟು ಕಡಿಮೆ ಒಂದು ಪರಿಣಾಮಕಾರಿಯಾಗಿದೆ ಎಂದು ಹೇಳ್ಬೋದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.